ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೋಲನ್ನು ಬಳಸ್ತೇನೆ, 2 ಬಿಂದಿಗೆಯನ್ನು ಬಳಸ್ತೇನೆ, ಹಾಗೆ ಸ್ಟ್ಯಾಂಡನ್ನು ಕೂಡ ಬಳಸ್ತೇನೆ. ಅಮ್ಮನವ್ರಿಗೆ 2 ಸ್ಟೆಪ್ಪಲ್ಲಿ ಯಾವ ರೀತಿಯಾಗಿ ಸುಲಭವಾಗಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸಾರಿನ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಸೀರೆಯ ಒಳಪದರು ಏನಿರುತ್ತೆ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟು, ಅಲ್ಲಿಂದ ನಾನು ನೆರಿಗೆಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳು ಪೂರ್ತಿ ಅಗಲ ಆಗಿ ಮಾಡ್ಕೊಳ್ಳೋದೇನು ಬೇಡ, ಒಂದು 3 ರಿಂದ 4 ಇಂಚಿನಷ್ಟು ಅಗಲ ಮಾಡ್ಕೊಳ್ತಾ ಬನ್ನಿ. ನಿಮಗೆ ರೂಢಿ ಇಲ್ಲ ಅನ್ನೋದಾದರೆ ಇಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈ ರೀತಿ 7 ರಿಂದ 8 ನೆರಿಗೆಗಳು ಆದ ತಕ್ಷಣ ಅವು ಒಂದು ಮೇಲೆ ಒಂದು ಕೆಳಗೆ ಹಾಕಬಾರ್ದು, ನೀಟಾಗಿ ಬರೋ ರೀತಿ ನೀವು ಅವನ್ನ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಹಾಕಿಬಿಟ್ರೆ ನಾವು ಆಗಲೇ ಸಾರಿನ ಡ್ರೇಪ್ ಮಾಡಿದಾಗ ನೀಟಾಗಿ ಕಾಣಿಸೋದಿಲ್ಲ. 2 ಕಡೆ ಇದೇ ರೀತಿನ ನೀವು ಜೋಡಿಸ್ಕೊಂಡ್ಬಿಟ್ಟು 2 ಕಡೆಯೂ ಕೂಡ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂತಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಸೀರೆಯ ಒಂದು 3/4 ಭಾಗದಷ್ಟು ನಾನು ಇದೇ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಪಲ್ಲು ಪಾಟನ್ನು, ಸೀರೆಯ ಸೆರಗನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡ್ತಾ ಇದ್ದೀರಾ. ಸಾರಿಯ ಬಾರ್ಡರ್ ಏನಿದೆ ನೋಡಿ, ಅಲ್ಲಿಗಚ್ಚನೆ ನೀವು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಸಾರಿನ ಡ್ರೇಪ್ ಮಾಡಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ. 7 ರಿಂದ 8 ನೆರಿಗೆಗಳು ಆಗ್ತವೆ. ಇಲ್ಲಿ ಬಟ್ಟೆ ಕ್ಲಿಪ್ಪಿಂದ ನಾನು ಸೆಕ್ಯೂರ್ ಮಾಡ್ತಾ ಇಲ್ಲ, ಅದು ಬದಲಾಗಿ ಸೇಫ್ಟಿ ಪಿನ್ನಿಂದನೂ ಕೂಡ ಸೆಕ್ಯೂರ್ ಮಾಡ್ತಾ ಇಲ್ಲ, ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಗುಂಡ್ಪಿನಿಂದ ಸೆಕ್ಯೂರ್ ಮಾಡಿದಾಗ ಬಟ್ಟೆ ಅಥವಾ ಸೀರೆ ಹಾಳಾಗೋ ಚಾನ್ಸಸ್ ಇರೋದಿಲ್ಲ. ನೋಡಿ, ಒಂದು 3 ರಿಂದ 4 ಮೊಳದಷ್ಟು ನಾನಿಲ್ಲಿ ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು ಸೆಂಟ್ರಲ್ ಪ್ಲೀಟ್ಸ್ಗೆ ಮಧ್ಯದಲ್ಲಿ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ಳೋದು ಮರ್ತಿದ್ದೆ. ನೆರಿಗೆಗಳು ಜಾರ್ತಾ ಇದ್ವು, ಅದಕ್ಕೋಸ್ಕರ ಮಧ್ಯದಲ್ಲಿ ನೆರಿಗೆಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಈ ರೀತಿ ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆರಗು ಮತ್ತು ಸೆಂಟರ್ ಪ್ಲೀಟ್ಸ್ 2 ರೆಡಿಯಾಗಿದೆ. ಇದನ್ನು ಈ ರೀತಿ ಅಡ್ವಾನ್ಸ್ ಆಗಿ ಪ್ರೀಪ್ಲೇಟನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಹಸ್ತಗಳನ್ನು, ಹ್ಯಾಂಡ್ಸನ್ನು ಬಳಸಿ ಸೀರೆನ ಉಡಿಸ್ತೀರಿ ಅನ್ನೋದಾದರೆ ಒಂದು ಬ್ಲೌಸ್ ಪೀಸನ್ನು ತೊಗೋಬೇಕಾಗುತ್ತೆ. ಸಾರಿದಾದರೂ ಓಕೆ, ಸಾರಿದ ಮ್ಯಾಚಿಂಗ್ ಆಗುವಂಥದ್ದಾದರೂ ಓಕೆ. ಈ ರೀತಿ ತೊಗೊಂಡ್ಬಿಟ್ಟು ಅದನ್ನು 4 ಪದರನ್ನಾಗಿ ಮಡಚಿ ಹಸ್ತ ಏನಿರುತ್ತೆ ನೋಡಿ, ಅಮ್ಮನವ್ರ ಹ್ಯಾಂಡ್ಸಿಗೆ ಈ ರೀತಿ ಸುತ್ಕೊಂಡು ಅದು ಹಿಂದೆಗಡೆ ಬರಬೇಕು. ಆ ರೀತಿ ಸುತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಗುಂಪಿನನ್ನು ಜಸ್ಟ್ ಈ ರೀತಿ ಚುಚ್ಕೊಂಡ್ರೆ ಸಾಕು. 2 ಕಡೆ ನೀವು ಚುಚ್ಕೋಬೇಕಾಗತ್ತೆ ಈ ರೀತಿ. ಈಗ 2 ರೀತಿಯ ಹ್ಯಾಂಡ್ಸ್ಗಳನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿ ಪ್ರೀಪ್ಲೇಟಿಂಗ್ ಕೂಡ ಆಗಿದೆ. ಇವಾಗ ಈ ಕಡೆ ಒಂದು ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಳ್ತಾ ಇದ್ದೀನಿ. ಪೀಠದ ಮೇಲೆ ಹಸ್ತದಳ ಪದ್ಮ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಹಬ್ಬದಲ್ಲಿ ಆದರೆ ನೀವು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ಕೊಳ್ಳಿ. ಇದ್ರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅವನ್ನು ಸಮ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಒಂದು ತಾಮ್ರದ ಬಿಂದಿಗೆಯನ್ನು ಇಡ್ತಾ ಇದ್ದೀನಿ. ಮೊದಲು ಸೆರಗನ್ನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆಯ ಕಳಸದ ಹಿಂದ್ಗಡೆಯಿಂದ ಈ ರೀತಿ ಮೊದಲು ಸೀರೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನೆರಿಗೆಗಳು ಇಲ್ಲಿ ಕೆಳಮುಖವಾಗಿದೆ, ಮೇಲ್ಮುಖವಾಗಿಲ್ಲ. ಮೇಲ್ಮುಖವಾಗಿ ತಗೊಂಡ್ರೆ ಉಡಿಸೋದು ನಿಮಗೆ ಕಷ್ಟ ಆಗುತ್ತೆ. ಒಂದು ಕಡೆ ಸ್ವಲ್ಪ ಉದ್ದ ಹಾಕ್ಕೊಳ್ಳಿ, ಇನ್ನೊಂದು ಕಡೆ ಪಾರ್ಟ್ ಏನಿದೆ ನೋಡಿ ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾವಿಲ್ಲಿ 2 ಸ್ಟೆಪ್ಪಲ್ಲಿ ಸೀರೆನ ಉಡಿಸ್ತಾ ಇರೋದ್ರಿಂದ ಈ ರೀತಿಯೇ ಹಾಕ್ಕೋಬೇಕಾಗತ್ತೆ. 1 ರಿಂದ ಇನ್ನೊಂದು ಪಾರ್ಟ್ಗೆ ಇಲ್ಲಿ ಒಂದು 4 ರಿಂದ 5 ಇಂಚಿನಷ್ಟು ಗ್ಯಾಪ್ ಇರಬೇಕಾಗುತ್ತೆ. ಅಂದಾಗ 2 ಸ್ಟೆಪ್ಪಲ್ಲಿ ಸಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಮಿಸ್ ಆಗಿರೋ ನೆರಿಗೆಗಳನ್ನು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ ಇದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಬಿಂದಿಗೆಯ ಕಂಠಕ್ಕೆ ನಾನು ಇವೆರಡನ್ನೂ ಜಾಯಿಂಟ್ ಮಾಡ್ಕೊಳ್ತಾ ಇಲ್ಲ, ಅದರ ಬದಲಾಗಿ ಬಿಂದಿಗೆಯ ಮಧ್ಯಭಾಗಕ್ಕೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿರೋ ಪಾರ್ಟ್ ಏನಿದೆ ನೋಡಿ, ಅದನ್ನು ಒಂದು ಅರ್ಧ ಇಂಚಿನಷ್ಟು ಮೇಲ್ಗಡೆ ಇಟ್ಕೊಳ್ಳಿ. ಉದ್ದ ಆಗಿರೋ ಪಾರ್ಟನ್ನು ಸ್ವಲ್ಪ ಕೆಳಗಡೆ ಇಟ್ಕೊಂಡ್ಬಿಟ್ಟು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಮೊದಲು ಈ ರೀತಿ ಉದ್ದವಾಗಿರೋ ಪಾರ್ಟನ್ನು, ಅದು ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಅಲ್ಲಿ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. 2 ಕಡೆಯೂ ಕೂಡ ಈ ರೀತಿ ಜೋಡಿಸ್ಕೊಂಡು ಆದಮೇಲೆ ಈ ಕಡೆಯೂ ಕೂಡ ಫಸ್ಟ್ ಮೇಲ್ಗಡೆ ಇನ್ನೊಂದು ಚಿಕ್ಕ ಪಾರ್ಟ್ ಏನಿದೆ ನೋಡಿ, ಅಲ್ಲಿ ಇರುವಂತಹ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಅವನ್ನು ಕೂಡ ನೀಟಾಗಿ ಹಡ್ಕೊಳ್ತಾ ಬನ್ನಿ. ನಿಮಗೆ ರೂಢಿ ಇಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ, ನಿಧಾನವಾಗಿ ಇದನ್ನು ಜೋಡಿಸ್ಕೊಳ್ಳಿ. 2 ಕಡೆಯೂ ಕೂಡ ಈ ರೀತಿ ಜೋಡಿಸ್ಕೊಂಡಾದಮೇಲೆ ಅಮ್ಮನವ್ರಿಗೆ ಪಾದಗಳನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಿಂದಿಂದ ಹಾಕ್ಕೊಂಡಿರುವಾಗ ಅಲ್ಲೊಂದು ಪದರ ಬಂದಿರುತ್ತೆ ನೋಡಿ ಪ್ಲೀಟ್ಸಲ್ಲಿ, ಆ ಪದರನಿಂದ ನಾನಿಲ್ಲಿ ಅಮ್ಮನವ್ರಿಗೆ ಪಾದಗಳನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾಲಿನ ಮೇಲೆ ಬರೋ ರೀತಿ ಬಾರ್ಡರನ್ನು ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಅದಕ್ಕೆ ಸೆಕ್ಯೂರ್ ಆಗಿರಲಿ ಅಂತ ಗುಂಪಿನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾಗ ಅಲ್ಲಿ ನೀಟಾಗಿ ಕಾಣಿಸ್ಬೇಕು. ಅದರ ಮೇಲ್ಗಡೆ ಈ ರೀತಿ ಮೇಲ್ಗಡೆ ಇರುವಂತಹ ಪಾರ್ಟ್ ಏನಿದೆ ನೋಡಿ, ಅದನ್ನು ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ ಈ ರೀತಿಯಾಗಿ. ಈ ಕಡೆಯೂ ಕೂಡ ಅಷ್ಟೇ, ಹಿಂದಿಂದ ಬಂದಿರುವಂತಹ ಪದರ ಇರುತ್ತೆ ನೋಡಿ ಪ್ಲೀಟ್ಸ್ದು, ಅದರಲ್ಲೇ ನಾನು ಇದನ್ನು ಅಮ್ಮನವ್ರಿಗೆ ಪಾದನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆ ಕೂಡ ಅದೇ ಭಾಗದಲ್ಲಿ ಪಾದನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿನೂ ಕೂಡ ಅಷ್ಟೇ ಕಾಲು ಮೇಲ್ಗಡೆ ಬಾರ್ಡರ್ ಸುತ್ತಿದ ಹಾಗೆ ನೀಟಾಗಿ ಕಾಣಿಸ್ಬೇಕು. ಆ ರೀತಿಯಾಗಿ ನಾನು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಫಿಟ್ಟಾಗಿ ಕೂಡಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲ್ಗಡೆ ಇರುವಂತಹ ಪ್ಲೇಟ್ಸ್ಗಳು ಏನಿದೆ ನೋಡಿ, ಅದ್ರ ಕೆಳಗಡೆ ಇಟ್ಕೊಂಡು
ಮೇಲ್ಗಡೆ ಈ ರೀತಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳಿ ಈ ರೀತಿಯಾಗಿ. ಇವಾಗ ನಾನು ಅಮ್ಮನವ್ರಿಗೆ ಹಸ್ತಗಳನ್ನು ಯಾವ ರೀತಿ ಜೋಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು ಇಲ್ಲಿ ಬಿಂದಿಗೆಗೆ ಕೋಲು ಕಟ್ಟಿಲ್ಲ, ಆದ್ದರಿಂದ ಯಾವ ರೀತಿಯಾಗಿ ಜೋಡಿಸ್ತೀನಿ ಅನ್ನೋದು ನಿಮಗೂ ಕೂಡ ತುಂಬ ಕ್ಯೂರಿಯಸ್ ಆಗಿರುತ್ತೆ. ಫಸ್ಟು ಈ ರೀತಿ ಜೋಡಿಸ್ಕೊಂಡಿರೋ ಹಸ್ತಗಳನ್ನು ಬ್ಲೌಸಿಂದ ಕವರ್ ಮಾಡ್ಕೊಂಡಿರೋ ಹಸ್ತಗಳನ್ನು ಈ ರೀತಿ ನಿಧಾನ ಇಟ್ಕೊಳ್ಳಿ. ಆ ಕಡೆ ಒಂದು ಈ ಕಡೆ ಒಂದು ಬಿಂದಿಗೆಗೆ ನಾವು ಪಾದ ಇಟ್ಟಿರ್ತೀವಲ್ವ, ಆ ಪಾದದ ಮೇಲೆ ಇಟ್ಕೊಂಡಾಗ ಸ್ವಲ್ಪ ಹೈಟ್ ಆಗಿನೂ ಕೂಡ ಕಾಣಿಸುತ್ತೆ. ಇಟ್ಕೊಂಡ್ಬಿಟ್ಟು ಅದು ಫಿಟ್ಟಾಗಿ ಕೂಡಲಿ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ದಾರದಿಂದ ನಾನು ಅದನ್ನು ಕಟ್ಕೊಂಡಿದ್ದೀನಿ. ಹಿಂದ್ಗಡೆ ಇರುವಂತಹ ಬ್ಲೌಸ್ ಪೀಸ್ ಪಾರ್ಟ್ ಏನಿದೆ ನೋಡಿ, ಅದನ್ನು ಈ ರೀತಿ ಮುಂದ್ಗಡೆ ಅಮ್ಮನವರ ಎದೆ ಮೇಲೆ ಬರಬೇಕು ಆ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಈಗ ಸೆರಗನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡ್ತಾ ಇದ್ದೀರಾ. ಹಿಂದ್ಲಿಂದ ಸೆರಗನ್ನು ಹಾಕ್ಕೊಂಡ್ಬಿಟ್ಟು ಅಲ್ಲಿ ಶೋಲ್ಡರ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಾಗಿ ನೀಟಾಗಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳಿ. ನಂತರ ಇಲ್ಲಿ ಮುಂದೆ ಹಿಂದೆ ತೊಗೊಂಡ್ಬಿಟ್ಟು ಮತ್ತೆ ಈ ಕಡೆ ಎಡಗಡೆ ಹಾಕ್ಕೊಂಡು ಅಲ್ಲಿನೂ ಕೂಡ ಅಷ್ಟೇ ಹಾಕ್ಕೊಂಡಿರುವಂತಹ ಗುಂಪಿನನ್ನು ತೆಗೆದುಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ಇದನ್ನು ಈ ರೀತಿ ಜೋಡಿಸ್ಕೊಂಡಾದಮೇಲೆ ಹಿಂದೆನೂ ಕೂಡ ಒಂದು ಗುಂಪಿನಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಮುಂದ್ಗಡೆ ಸ್ವಲ್ಪ ಉಬ್ಬಿದ ರೀತಿ ಕಾಣಿಸ್ತಾ ಇರುತ್ತೆ, ಅಲ್ಲಿನೂ ಕೂಡ ಒಂದು ಗುಂಪಿನಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ನಾನಿಲ್ಲಿ ಮುಖಪದ್ಮವನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಆಭರಣಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯೂಸ್ ಮಾಡಿರುವಂಥ ಆಭರಣಗಳನ್ನು ಅಮ್ಮನವ್ರಿಗೆ ಹಾಕಬೇಡಿ. ನಾನಿಲ್ಲಿ ಡೆಕೋರೇಷನ್ಗೆ ಅಂತ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ತಾ ಇದ್ದೀನಿ. ನೀವು ಹಬ್ಬದಲ್ಲಾದರೆ ಖಂಡಿತ ಬಳಸಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.